ಕೌವಲಗಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ವಿಜಯಪುರ ಕಲಬುರಗಿ ಮಾರ್ಗದಲ್ಲಿ ಸಂಚರಿಸುವ ಎಲ್ಲಾ ಬಸ್ಗಳು ಕೌವಲಗಿ ಗ್ರಾಮದಲ್ಲಿ ಕಡ್ಡಾಯವಾಗಿ ನಿಲುಗಡೆ ಮಾಡಬೇಕು ಎಂದು ಆಗ್ರಹಿಸಿದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ಗಳು ನಿಲುಗಡೆ ಮಾಡದ ಕಾರಣ ವಿದ್ಯಾರ್ಥಿಗಳು, ಮಹಿಳೆಯರು, ವೃದ್ಧರು ಸೇರಿದಂತೆ ಸಾರ್ವಜನಿಕರು ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಯನ್ನು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರತಿಭಟನೆಯಿಂದ ವಿಜಯಪುರ ಕಲಬುರಗಿ ಮಾರ್ಗದಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸರು ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆಗಳನ್ನು ಆಲಿಸಿದರು. ಕೌವಲಗಿ ಗ್ರಾಮದಲ್ಲಿ ಬಸ್ಗಳ ನಿಲುಗಡೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ರಸ್ತೆ ತಡೆ ಹಿಂಪಡೆದರು. ಬಸ್ ನಿಲುಗಡೆ ವಿಚಾರ ಇದೀಗ ಅಧಿಕಾರಿಗಳ ಭರವಸೆಗೆ ಸೀಮಿತವಾಗುತ್ತದೆಯೇ ಅಥವಾ ಕೌವಲಗಿ ಗ್ರಾಮಕ್ಕೆ ನಿಜವಾಗಿಯೂ ಎಲ್ಲಾ ಬಸ್ಗಳು ನಿಲುಗಡೆ ಮಾಡುತ್ತವೆಯೇ ಎಂಬುದನ್ನು ಕಾದು ನೋಡಬೇಕಿತ್ತು. ಇದು ಕೌಲಿಗೆ ಹಾಗೂ ಕಲಬುರಗಿ ಬಸ್ ಯಾವ ಸ್ಟಾಪ್ ಮಾಡತ್ತಿಲ್ರಿ. ಅದು ಸ್ಟಾಪ್ ಆಗ್ಬೇಕ್ರಿ. ನಾವು ಇವತ್ತು ಪ್ರತಿಭಟನೆ ಮಾಡೇವ್ರಿ. ಸ್ಟಾರ್ಟ್ ಮಾಡೇವ್ರಿ. 7 ಗಂಟೆಯಿಂದ ಸ್ಟಾಪ್. ಈಗ 10 ಗಂಟೆ ಆಗೈತ್ರಿ. ಈಗೆಲ್ಲ ಪ್ರತಿಭಟನೆ ಖುಲ್ಲಾ ಆಗೈತ್ರಿ. ಅವರು ಎಲ್ಲ ಬಸ್ ಸ್ಟಾಪ್ ಮಾಡ್ತೀನಿ ಹೇಳ್ಯಾರಿ. ಎಲ್ಲಾ ಬಸ್ ಸ್ಟಾಪ್ ಮಾಡ್ತೀನಿ ಹೇಳ್ಯಾರಿ. ಒಂದು ಲೆಟರ್ ಒಳಗೆ ಇದು ಮಾಡ್ಯಾರಿ. ಅದು ಇವಾಗ ನಾಳೆ ಹೋಗಿ ಹಸ್ನಿ ಅಂದಾರಿ. ನಿಮ್ಗೇನು ಪ್ರಾಬ್ಲಮ್ ಏನಾಕಿ ಬಸ್ ಸ್ಟಾಪ್ ಮಾಡದಿಲ್ರಿ. ಒಟ್ಟು ಯಾವ ಬಸ್ ಸರ್ ಕೌವಲಗಿ ಗ್ರಾಮಕ್ಕೆ ಏನಾಗೈತೆ ಅಂದ್ರಿ, ಬಿಜಾಪುರ ಮತ್ ಸಿಂದಗಿ ಘಟಕ ಅದಾವ್ರಿ, ಮತ್ತೆ ಗುಲ್ಬರ್ಗ ಘಟಕ 3 ಘಟಕ ಅದಾವ್ರಿ. ಈ 3 ಘಟಕದವ್ರು ಏನದಾರ ಅಂದ್ರೆ ಸಿಂದಗಿ ಮತ್ ಬಿಜಾಪುರ ಘಟಕದವ್ರು ಕೌವಲಗಿಗೆ ಬಸ್ ಸ್ಟಾಪ್ ಮಾಡ್ಬೇಕಾಗೈತ್ರಿ. ಇವ್ರ ಏನ್ ಮಾಡತ್ತಾರ ಅಂದ್ರೆ ಬಸ್ಸೇ ಸ್ಟಾಪ್ ಮಾಡತ್ತಿಲ್ಲ. ನಮ್ಮ ಕೌವಲಗಿ ವಿದ್ಯಾರ್ಥಿಗಳಿಗೆ ಆಯ್ತು ಅಥವಾ ಹಿರಿಯರಿಗೆ ಮತ್ತೆ ಇವರಿಗೆ ಜಮ್ ಜುಕ್ಸನ್ ಹೋಗತ್ತಿದ್ರ. ಇಲ್ಲಿ ವಿದ್ಯಾರ್ಥಿಗಳು ಇವತ್ತು ಏನೈತಿ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ಆ ಪ್ರತಿಭಟನೆ ಹಮ್ಕೊಳ್ಳೋಣ ಏನೈತಿ ಎಲ್ಲಾ ಇವತ್ತ ವಿದ್ಯಾರ್ಥಿಗಳು ಜಮಾಯಿಸಿದ್ವಿ. ಮತ್ತೆ ಬಸ್ ತಡೆಗಟ್ಟಿದ್ರಿ. ಬಸ್ ತಡೆಗಟ್ಟೋಣ ಸ್ಪಾಟಿಗೆ ಮೊದಲ ಪೊಲೀಸರು ಬಂದ್ರು. ಒಬ್ಬೊಬ್ರು ಪೊಲೀಸರು ಬರೋಣ ಏನೈತಿ ನಾವ್ ಮನವಿ ಕೊಡೋಣ ಏನೈತಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಡಿಟಿ ಅವ್ರನ್ನ ಕರ್ಸಿದ್ರಿ. ಡಿಟಿ ಅವ್ರು ನಮಗೊಂದು ಆಶ್ವಾಸನೆ ಕೊಟ್ಟಾರಿ. ಇನ್ನ ಕೆಲವು 2 ದಿನದಾಗ ಏನೈತಿ ಲೆಟರ್ ಹಚ್ತೀನಿ. ಯಾವ್ಯಾವ ಊರಿಗೆ ಹೋಗುದು ಮತ್ತೆ ಯಾವ ಊರಿನಿಂದ ಬಿಜಾಪುರಕ್ಕೆ ಹೋಗುದು ಮತ್ತೆ ಬಸ್ ಹೆಚ್ಚು ಕಡೆ ಹಸ್ನ ತಯಾರಿ. ಅಕಸ್ಮಾತ್ ಅವ್ರ ಹಸ್ಲಿಕ್ಕಂದ್ರೆ ಮತ್ತೆ ಸ್ಟ್ರೈಕ್ ಮಾಡಕ್ ತಯಾರಿ. ಯಾರಿ KSP ಅವರೇ ಮಾತಾಡ್ಯಾರಿ. ಒಂದ್ ವೇಳೆ ಮತ್ತೆ ಬಸ್ ಅಂದ್ರೆ ಪ್ರತಿಯೊಂದು ಬಸ್ ನಿನ್ನಿತ್ ಹೋಗ್ಬೇಕ ತಯಾರಿ. ಡಿಟಿ ಮತ್ತೆ 2 ಬಸ್ ಎಕ್ಸ್ಟ್ರಾ ಬಿಡ್ತೀನಿ ತಯಾರಿ. ಮಾಲ್ ಬಸ್ ಇಲ್ಲಿ ಬಂದ್ ಹೊನಟಿಗಿಂದ ಮತ್ತೆ ಹೋಗುತ್ತೆ ತಯಾರಿ. ಇದು ಎಲ್ಲಾ ಮಾಡ್ಕೊಡ್ತೀನಿ ತಯಾರಂದ್ಮೇಲೆ ನಾವು ಪ್ರತಿಭಟನೆ ಇಲ್ಲಿಗೆ ಕೈ ಬಿಡಾತೀವ್ರಿ. ಅಕಸ್ಮಾತ್ ಒಂದು ವೇಳೆ ಮಾಡ್ಕೊಡ್ಲಿಕ್ಕಂದ್ರೆ ಮತ್ತೆ ತೀವ್ರವಾಗಿ ಹೋರಾಟ ಮಾಡ್ತೇವ್ರಿ. ಒಟ್ಟು ವಿದ್ಯಾರ್ಥಿಗಳು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲಾ ನ್ಯಾಷನಲ್ ಬಂದ್ ಮಾಡ್ತೇವ್ರಿ. ಇಷ್ಟೇ ಹೇಳಿದ್ರೆ ನನ್ನ ಹೆಸರು ಮಂಜುನಾಥ್ ಜಾಧವ್ ಅಂತ ಹೇಳ್ರಿ. ಯಾವ ಬಸ್ ಸ್ಟಾಪ್ ಆಗ್ಬೇಕಂತ ಎಲ್ಲಾ ಬಸ್ ರೀ. ವಿಜಯಪುರ ಸಿಂದಗಿ ಘಟಕ ಏನ್ ಬಸ್ ಅದಾವ್ರಿ ನಮ್ಮ ಊರೇನು ಆರ್ಡಿನರಿ ಬಸ್, ಕಲಬುರಗಿ ಬಸ್ ಇವೆಲ್ಲಾ ಸ್ಟಾಪ್ ಆಗ್ಬೇಕ್ರಿ. ಮಿರಾಜ್ ಬಸ್ ಸ್ಟಾಪ್ ಐತ್ರಿ ನಮ್ಮ ಊರಿಗೆ. ಅವರು ಸ್ಟಾಪ್ ಮಾಡತ್ತಿಲ್ರಿ. ಅವರು ಸ್ಟಾಪ್ ಮಾಡ್ಬೇಕಾಗಿತ್ತು ಇವತ್ತು ಕಲಬುರಗಿ ಅವ್ರು. ಆಲ್ರೆಡಿ ಏನ ಆಲ್ರೆಡಿ ಒಂದು 5-6 ಸರ್ತಿ ಕೊಟ್ಟಿವ್ರಿ. ಅದಕ್ಕೇನ್ ರೆಸ್ಪಾನ್ಸ್ ಇಲ್ರಿ. ಒಂದ್ಸಲ ಬಂದ್ರೆ ಚೆಕಿಂಗ್ ಮಾಡಿದ್ರು ಅವ್ರ ಲೆಟರ್ ಓದಿದಿಲ್ರಿ. ಮತ್ ಚೆಕಿಂಗ್ ಮಾಡೋಣ ಏನೈತಿ ಬರೀ ನಿತ್ ಬಸ್ ಗಳು ನೋಡಿದ್ರಿ. ಆಮೇಲೆ ಹಂಗೆ ಹೋಗ್ಬಿಟ್ರು. ಅವಾಗ ಒಂದ್ 2 ದಿನ ತರಬ್ದಾಗ ಮಾಡಿದ್ರಿ. ಇದೇ ಅನಿವಾರ್ಯ ಆಗತ್ತೈತ್ರಿ. 2 ದಿನ ತರಬ್ತಾರ ಮತ್ 3 ದಿನ ತರಬ್ತಾರ. ಆಮೇಲೆ ಬಸ್ಸೇ ತರವಂಗಿಲ್ರಿ ನಮಗ. ಇದೇ ಪ್ರಾಬ್ಲಮ್ ಆಗೋ ಸಂಬಂಧ ವಿದ್ಯಾರ್ಥಿಗಳು ತೀವ್ರವಾದ ಪ್ರತಿಭಟನೆ ಇಟ್ಕೊಂಡಿದ್ರಿ. ಅದು ಇವತ್ತು ಮಾಡೋಣ ಇವತ್ತು ಸರಿ ಹೋಗಿದ್ರಿ. DTO ಬಂದು ನಮ್ಗೆ ಆಶ್ವಾಸನೆ ನೀಡ್ಯಾರಿ. ಅಕಸ್ಮಾತ್ DTO ಅವ್ರು ಹೇಳಿ ಆಶ್ವಾಸನೆ ನಮಗೇನು ಸರಿ ಅನಿಸ್ಲಿಕ್ಕಂದ್ರೆ ವಿಡಿಯೋ ಮುಖಾಂತರ ಮಾಡ್ತಾ ಮತ್ತೊಂದ್ಸಲ ಬರ್ತೀವಿ. ಅದಕ್ಕೂ ಸ್ಪಂದನೆ ನೀಡ್ಲಿಕ್ಕಂದ್ರ ತೀವ್ರವಾದ ಹೋರಾಟವನ್ನ ಹಮ್ಮಿಕೊಳ್ತೀವ್ರಿ. ಮತ್ತೆ ವಿದ್ಯಾರ್ಥಿಗಳ ಕಡೆ ನ್ಯಾಷನಲ್ ಹೈವೇನ ಬಂದ್ ಮಾಡ್ತೀವ್ರಿ. ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿಭಟನೆ ಮಾಡಿದ್ರು. ತಾವಿಲ್ಲಿ ಬಂದಿದ್ದೀರಿ. ತಾವು ವಿದ್ಯಾರ್ಥಿಗಳು ಏನಿಲ್ಲ ಹೇಳಿದ್ರು ಸರ್? ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟ, ಈ ಮಾರ್ಗದಲ್ಲಿ ಸುಮಾರು ಪ್ರತಿದಿನ 300-350 ವಾಹನಗಳು 2 ಕಡೆ ತಿರುಗಾಡ್ತಾವ. ಕೆಲವು ವಾಹನಗಳು ಬೇರೆ ವಿಭಾಗಕ್ಕೆ ಸಂಬಂಧಪಟ್ಟಂತ ಇರ್ತಾವ. ಇನ್ನು ಕೆಲವು ವಾಹನಗಳು ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇರ್ತಾವ. ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವು ನಾನ್ ಸ್ಟಾಪ್ ವಾಹನಗಳು ಉಂಟು. ಅವು ನಾನ್ ಸ್ಟಾಪ್ ಅಂದ್ರೆ ಒಂದು ಪಾಯಿಂಟ್ಲಿಂದ ಇನ್ನೊಂದು ಪಾಯಿಂಟಿಗೆ ಹೋಗ್ತಾವ. ನಡಬರ್ಗಲ್ಲಿ ಸ್ಟಾಪ್ ಇರೋದಿಲ್ಲ. ಈ ಪ್ರತಿಯೊಂದು ಗಾಡಿಗಳಿಗೆ ಸ್ಟಾಪ್ ಕೇಳಿ ಇವರು ಇವತ್ತಿನ ದಿವಸ ಇವತ್ತೇನು ರಸ್ತೆ ತಡೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಅವರ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿ ಮಾನ್ಯ DYSP ಸಾಹೇಬರು, ಸುಲ್ಪಿ ಸಾಹೇಬರು ಸಹ ತಮ್ಮೆಲ್ಲ ಬೇಡಿಕೆಗಳನ್ನ ಕೇಳಿ ನಮಗೆ ಬರಲು ತಿಳಿಸಿದಾಗ ನಾನು ಬಂದಿದ್ದೀನಿ. ಈಗ ಅವರ ಒಂದು ಸೂಚನೆ ಅಂತೆ ನಾವು
ಈಗ 2 ಗಾಡಿ ನಾವು ಮೊನ್ನೆ ಕೌಲಿ ಇದು ಕಗ್ಗೋಡ ಕುಮಟಿಯಲ್ಲಿ ಸ್ಟ್ರೈಕ್ ಮಾಡಿದಾಗ 2 ಸಿಟಿ ಬಸ್ ಚಾಲೂ ಮಾಡಿದ್ದೇವೆ ನಾವು. ಮಾರ್ಗ ಮಧ್ಯದಲ್ಲಿ ದೇವರಿಪ್ಪರಿಗಿಂದ ಪಡಗಾನೂರು ಕ್ರಾಸ್ ಇರ್ಬೋದು, ಶಿವಣಗಿ ಇರ್ಬೋದು, ಅಡಗಲಿ ಕ್ರಾಸ್ ಇರ್ಬೋದು, ಕಗ್ಗೋಡ, ಕುಮಟಿಗಿ ಎಲ್ಲಾ ಗ್ರಾಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಸಂಬಂಧ 2 ನಾವು ದೇವರಿಪ್ಪರಿಗೆ ಸಿಟಿ ಬಸ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಅದು ಸಮರ್ಪಕವಾಗಿ ಕಾರ್ಯಾಚರಣೆ ಆಗದೇ ಇರೋದ್ರಿಂದ ಮತ್ತು ಇವು ಗಾಡಿಗಳು ಸ್ಟಾಪ್ ಕೊಟ್ಟಿದ್ರು ಕೂಡ ಸುಮಾರು 2 ವರ್ಷದ ಹಿಂದೆ ಈ ಶಿವಣಗಿ ಮತ್ತು ಬಿಜಾಪುರ ಮಧ್ಯದಲ್ಲಿರೋ ಎಲ್ಲಾ ಹಳ್ಳಿಗಳಿಗೂ ಕೂಡ ನಿಲ್ಲಿಸಿ ವಿದ್ಯಾರ್ಥಿಗಳನ್ನ ಸ್ಕೂಲ್ ಟೈಮಿಗೆ ಕರ್ಕೊಂಡು ಹೋಗ್ಬೇಕಂತ ಆದೇಶವಾಗಿದೆ. ಆದ್ರೆ ಆ ಆದೇಶಗಳನ್ನ ನಮ್ಮ ಚಾಲಕ ನಿರ್ವಾಹಕರು ಕಾರಣಾಂತರಗಳಿಂದ ಪಾಲಿಸ್ತಾ ಇಲ್ಲ. ಯಾಕೆಂದ್ರೆ ಹಿಂದೆ ಸಾಕಷ್ಟು ಹಳ್ಳಿಗಳು ಬರೋದ್ರಿಂದ ವಾಹನಗಳು ಫುಲ್ ಆಗ್ತಾವ. ಫುಲ್ ಆಗಿದ್ರಿಂದ ಎಲ್ಲಿ ತುಂಬಿಕೊಂಡು ಹೋಗೋದು, ವಾಹನಗಳನ್ನ ನಿಲ್ಲಿಸಿದ್ರೆ ಎಲ್ಲಿ ತೊಂದರೆ ಆಗುತ್ತೆ ಅನ್ನುವಂತ ಭಯದಿಂದ ನಮ್ಮ ಚಾಲಕ ನಿರ್ವಾಹಕರು ಕೆಲವರು, ಎಲ್ಲರೂ ಅಲ್ಲ ಕೆಲವರು ಮಾತ್ರ ನಿಲ್ಲಿಸ್ತಿರ್ಲಿಲ್ಲ. ಇದರಿಂದಾಗಿ ಕವಲಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ದು ಸಹಜ. ಅದಕ್ಕೆ ಕವಲಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನಾವು ಈಗ ಒಂದು ನಿರ್ಧಾರಕ್ಕೆ ಬಂದೀವಿ. ಅವೇನು ದೇವರಿಪ್ಪರಿಗೆ ಸಿಟಿ ಬಸ್ ಓಡ್ತಿದ್ದು ಅವುಗಳನ್ನ ಕೇವಲ ಶಿವಣಗಿವರೆಗೆ ಅಲ್ಲಿವರೆಗೆ ಮಾತ್ರ ನಾವು ನಿಗದಿಗೊಳಿಸಿ ಫ್ರೀಕ್ವೆನ್ಸಿ ಅಂದ್ರೆ ಟೈಮ್ ಬಹಳಷ್ಟು ಸರತಿಗಳನ್ನ ಹೆಚ್ಚಿಸ್ತೀವಿ. ಬೆಳಿಗ್ಗೆ 6 ಗಂಟೆಯಿಂದನೇ ಅವು ಸ್ಟಾರ್ಟ್ ಮಾಡ್ತೀವಿ. ಒಂದು 6ಕ್ಕೆ ಒಂದು 7ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವು ಶಿವಣಗಿಯಿಂದ ಹೊಳ್ಳಿ ಬರೋದ್ರಿಂದ ಕಾಲೇಜ್ ಹುಡುಗರಿಗೆ, ಹೈಸ್ಕೂಲ್ ಹುಡುಗರಿಗೆ ಪದೇ ಗಾಡಿಗಳು ಅಡ್ಡಾಡ್ತಾವೆ. ರಾತ್ರಿ 8 ಗಂಟೆವರೆಗೂ ಕೂಡ ಅದ್ರ ಸರ್ವಿಸ್ ಇರುತ್ತೆ. ಅದಾದ್ಮೇಲೆ ಈಗೇನ್ ನಾವು ನಿಲುಗಡೆ ನೀಡಿವಿ ನಮ್ಮ ಬಸ್ಸುಗಳಿಗೆ, ಅವು ಕೂಡ ಇಲ್ಲಿ ಕಡ್ಡಾಯವಾಗಿ ನಿಂತೇ ಹೋಗ್ಬೇಕು. ಈ 2 ಕಡೆ ಬೋರ್ಡ್ ಹಾಕ್ತಿವಿ. ಸಿಂಧಿ ಕಡೆ ಹೋಗುವ ಬಸ್ಗಳಾಗಿರ್ಬೋದು ಅಥವಾ ಬಿಜಾಪುರ ಕಡೆ ಹೋಗುವ ಬಸ್ಗಳಾಗಿರ್ಬೋದು, ಯಾವ ಅನುಸೂಚಿ ಯಾವ ಡಿಪೋದ ಗಾಡಿ ಇಲ್ಲಿ ಎಷ್ಟಕ್ಕೆ ಬರ್ತದೆ ಇಲ್ಲಿ ನಿಂತು ಹೋಗ್ಬೇಕಂತ ಹೇಳಿ ಆದೇಶ ಮಾಡಿ ಅದರದೊಂದು ಪ್ರತಿ ನಾವು ಬ್ಯಾನರ್ ಮಾಡಿಸಿ ಹಾಕ್ತಿವಿ 2 ಕಡೆ. ಸ್ವಲ್ಪ ದಿನ ಇಲ್ಲಿ ಕಂಟ್ರೋಲರ್ ಸ್ಯಾಂಕ್ಷನ್ ಇಲ್ಲ, ಆದ್ರೂ ಕೂಡ ಒಂದು 8 ದಿವಸ ನಾವೊಬ್ಬ ಕಂಟ್ರೋಲರ್ ಹಾಕಿ ಅದನ್ನ ಮಾನಿಟರ್ ಮಾಡ್ತೀವಿ. ಇದರಿಂದ ನಿಮ್ಮ ಒಂದು ಗ್ರಾಮದ ವಿದ್ಯಾರ್ಥಿಗಳಿಗೆ ಖಂಡಿತ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಸರ್, ಈಗ ವಿದ್ಯಾರ್ಥಿಗಳು ಬಂದ್ರೆ ಬಸ್ ನಿಲ್ಸಲ್ಲ, ಮತ್ತೆ ರೈತರು ಇಂಥವ್ರು ಬೇರೆದವ್ರು ಬಂದ್ರೆ ಬಸ್ ನಿಲ್ಲಿಸ್ತಾರೆ, ನಮ್ಮ ವಿದ್ಯಾರ್ಥಿಗಳ ಬಸ್ ನಿಲ್ಸಲ್ಲ, ಈ ಜಾಗ ಫುಲ್ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಾರೆ ಸರ್. ಇಲ್ಲ, ಅಂತದೇನಿಲ್ರಿ. ಒಂದ್ಸಲ ಬಸ್ ನಿಂತಂದ್ರ ಅವ ಹತ್ತವ ಪ್ರಯಾಣಿಕ ಅದನೋ ಸಾರ್ವಜನಿಕ ಅದನೋ ವಿದ್ಯಾರ್ಥಿ ಅದನೋ ಗೊತ್ತಾಗಲ್ಲ, ಹತ್ತವ್ರೆ ಆತರ ಏನಿಲ್ಲ. ಸರ್, ಉದಾಹರಣೆಗೆ ಕಗ್ಗೋಡ ಇದ್ರೊಳಗೆ ಶಾಲಾ ಮಕ್ಕಳು ಬಸ್ ಹೋಗೋ ಟೈಮ್ದಾಗ ಬಸ್ಸಿಂದ ಹೀರುವಾಗ ಬಿದ್ದಿದ್ದು ಉದಾಹರಣೆ ಇದೆ ಸರ್, ಅದಕ್ಕೇನು ಹೇಳ್ತಾರೆ? ಅಲ್ಲ, ಅದಕ್ಕೋಸ್ಕರನೇ ನಾವು 2 ಸಿಟಿ ಬಸ್ ಚಾಲು ಮಾಡಿವ್ರಿ. ಸುಮಾರು ದಿವಸಕ್ಕೆ 10 ಟ್ರಿಪ್ 20 ಟ್ರಿಪ್ ಹೆಚ್ಚಿಗೆ ಮಾಡಿವಿ. ಈ 300 ಟ್ರಿಪ್ ಇದ್ರು ಕೂಡ ಈ 20 ಟ್ರಿಪ್ ಹೆಚ್ಚಿಗೆ ಮಾಡಿವಿ. ಈಗ ದೇವರಿಪ್ಪರಿಗಿಂದ ಏನಾಗಿದ್ರಿ, ಎಲ್ಲಾ ಎಕ್ಸ್ಪ್ರೆಸ್ ಗಾಡಿಗಳು ನಿಲ್ತಾವಲ್ಲಿ. ಅದಕ್ಕೆ ದೇವರಿಪ್ಪರಿಗೆ ಬದಲಿ ನಾವು ಅದನ್ನ ಶಿವಣಿಗೆ ರಿಸ್ಟ್ರಿಕ್ಷನ್ ಮಾಡಿದ್ರೆ ಇನ್ನೂ 2 ಟ್ರಿಪ್ ಜಾಸ್ತಿ ಆಗ್ತವೆ. ಅದರಿಂದ ಹೆಚ್ಚಿನ ಅನುಕೂಲತೆ ಆಗ್ತದೆ. ಸರ್, ಈಗ ಸಿಟಿ ಬಸ್ ಇಲ್ಲಿಂದ ಎಲ್ಲಿಗೆ ಬಿಜಾಪುರದಿಂದ ಶಿವಣಿಗೆ ಎಲ್ಲಿಂದ ಸ್ಟಾಪ್ ಆಗ್ತದೆ ಸರ್? ಎಲ್ಲ ಕಡೆ ಮಧ್ಯದಲ್ಲಿ ಬರುವ ಪ್ರತಿಯೊಂದು ಹಳ್ಳಿಗಳಿಗೆ ನಿಲುಗಡೆ ಆಗ್ತದೆ. ನನ್ನ ಹೆಸರು MS ರೇಮಠ್ ಅಂತ ಹೇಳಿ, ವಿಭಾಗೀಯ ಸಾರಿಗೆ ಅಧಿಕಾರಿ, ವಿಜಯಪುರ ವಿಭಾಗ. ನಾನು ವಿಶಾಲ್ ಪ್ರಕಾಶ್ ರಾಸ್ಕರ್, ವಿಶಾಲ್ ಸೈಕಲ್ ಮಾಲ್ ಬಿಜಾಪುರದಿಂದ. ಇವತ್ತು ನಾವು ಒಂದು ವಿಶೇಷವಾಗಿ ಎಲ್ಲ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರಿಗೆ ಸೈಕಲ್ಗಳನ್ನು ಸ್ಪೆಷಲ್ ಆಫರ್ ಕೊಡ್ಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ಎಲ್ಲ ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ. ಇವತ್ತು ನಾವು ಪೂರಾ ಭಾರತ್ ಆಲ್ ಓವರ್ ಇಂಡಿಯಾ ಎಲ್ಲರಿಗಿಂತ ಕಡಿಮೆ ರೇಟ್ದಲ್ಲಿ ನಾವು ಕೊಡ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿ, ಹಾಗೆ ನಾವು ಚಾಲೆಂಜ್ ಕೂಡ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ನೋಡ್ಬೋದು, ನಮ್ಮ ಹತ್ರ ಅತಿ ಉತ್ತಮ ಕ್ವಾಲಿಟಿ ಸೈಕಲ್ಗಳು, ವಾಕರ್ಗಳು, ಟ್ರೈಸಿಕಲ್ಗಳು ಅತಿ ಕಡಿಮೆ ಬೆಲೆದಲ್ಲಿ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಮಾರಾಟಕ್ಕೆ ಲಭ್ಯ. ವಿಜಯಪುರದಲ್ಲಿ ಪ್ರಸಿದ್ಧ ವಿಶಾಲ್ ಸೈಕಲ್ ಮಾಲ್. ಇದು ಕರ್ನಾಟಕದ ವಿಜಯಪುರ, ಹುಬ್ಬಳ್ಳಿ, ಬೆಳಗಾವಿ, ಗೋಕಾಕ್ನಲ್ಲಿ ಪ್ರಮುಖ ಸೈಕಲ್ ಡೀಲರ್ ಶೋರೂಮ್ ಹೊಂದಿದ್ದು, ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲಾ ರೀತಿಯ ವಿವಿಧ ಸೈಕಲ್ಗಳನ್ನ ಅತ್ಯುತ್ತಮ ಬೆಲೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ಮತ್ತು ಚಿಕ್ಕ ಮಕ್ಕಳಿಗೆ ಸಹಿತ ಆರಂಭಿಕ ಬೆಲೆ 1000 ರೂಪಾಯಿಯಿಂದ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಸೈಕಲ್ ಸಿಗುತ್ತವೆ. ಸೈಕಲ್ ಕಲಿಯುತ್ತಿರುವ ಚಿಕ್ಕ ಮಕ್ಕಳಿಗೆ ಹೇಳಿ ಮಾಡಿಸಿದಂತಿವೆ. ಟೈಲರ್ ವೀಲ್ ಸೈಕಲ್, BMX ಸೈಕಲ್, ಗೇರ್ ಸೈಕಲ್, ವಾಕಿಂಗ್ ಸೈಕಲ್ ಸೇರಿದಂತೆ ಇನ್ನು ಹಲವಾರು ರೀತಿಯ ವಿವಿಧ ಬಗೆಯ ಒಳ್ಳೆಯ ಗುಣಮಟ್ಟದ ಸೈಕಲ್ಗಳು ಲಭ್ಯವಿದ್ದು, ಜೊತೆಗೆ ಮಕ್ಕಳ ಆಟಿಕೆಗಾಗಿ ಬ್ಯಾಟರಿ ಚಾಲಿತ ಜೀಪ್ ಮತ್ತು ಬೈಕ್
ಬೈಕ್ ಕೂಡ ಇವರಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಾಗಾದ್ರೆ ಇನ್ನೇಕೆ ತಡ, ಹಿಂದೆ ಬನ್ನಿ, ಭೇಟಿ ನೀಡಿ. ಸ್ಥಳ ವಿಶಾಲ್ ಸೈಕಲ್ ಸ್ಟೇಷನ್ ಹಿಂದೆ ರೋಡ್, ಲಯೋಲಾ ಶಾಲೆ ಹತ್ತಿರ ಮತ್ತು ವಿನಾಯಕ್ ಹೋಟೆಲ್ ಹಿಂದೆ, ವಿಜಯಪುರ. ಮೊಬೈಲ್ ನಂಬರ್ 9481857669 ಮತ್ತು ಹುಬ್ಬಳ್ಳಿಯ ಸ್ಥಳ ಗ್ಯಾಲಕ್ಸಿ ಮಾಲ್, ಗ್ರೌಂಡ್ ಫ್ಲೋರ್, ಶಾಪ್ ನಂಬರ್ 22, ಸ್ಟೇಷನ್ ರೋಡ್, ಹುಬ್ಬಳ್ಳಿ. ಮೊಬೈಲ್ ನಂಬರ್ 9593503355. ಬೆಳಗಾವಿಯ ಸ್ಥಳ ವಿಶಾಲ್ ಸೈಕಲ್ ಮಾಲ್, ನಂಬರ್ 370, ಮೇನ್ ರೋಡ್, ಕಪಿಲೇಶ್ವರ ಕಾಲೋನಿ, ರೂಪಾಲಿ ಥಿಯೇಟರ್ ಹತ್ತಿರ, PB ರೋಡ್, MRF ಟೈರ್ ಶೋರೂಮ್ ಪಕ್ಕ, ಬೆಳಗಾವಿ. ಮೊಬೈಲ್ ನಂಬರ್ 9733057355 ಹಾಗೂ ಗೋಕಾಕ್ ವಿಶಾಲ್ ಸೈಕಲ್ ಮಾಲ್, ಮೊಬೈಲ್ ನಂಬರ್ 8660362288. ವಿಶಾಲ್ ಸೈಕಲ್ ಮಾಲ್, ಈ ಮಳಿಗೆಗೆ ಬನ್ನಿ, ಇಂದೇ ಭೇಟಿ ನೀಡಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ವಿವಿಧ ರೀತಿಯ ಬೈಸಿಕಲ್ ಹಾಗೂ ಮಕ್ಕಳ ಆಟಿಕೆ ವಾಹನ ಹಾಗೂ ಸೈಕಲ್ ಬಿಡಿ ಭಾಗಗಳನ್ನ ಯೋಗ್ಯ ದರದಲ್ಲಿ ಗುಣಮಟ್ಟದ ಸೈಕಲ್ಗಳನ್ನ ಖರೀದಿಸಿ.